ಕನ್ನಂಬಾಡಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ವಿಶ್ವೇಶ್ವರಯ್ಯ ನಾಲೆಗೆ ತಕ್ಷಣ ನೀರು ಬಿಡುವಂತೆ ಒತ್ತಾಯಿಸಿ ಬಿಜೆಪಿ ಮುಖಂಡರು ಹಾಗೂ ರೈತರು ಕಾವೇರಿ ನೀರಾವರಿ ನಿಗಮದ ಪಾಂಡವಪುರ ವಿಸಿ ಉಪವಿಭಾಗ ಸಹಾಯಕ ಕಾರ್ಯಪಾಲಕರ ಇಂಜಿನಿಯರ್ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕಚೇರಿ ಮುಂದೆ ಜಮಾವಣೆಗೊಂಡ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ವಿಶ್ವೇಶ್ವರಯ್ಯ ನಾಲೆಗೆ ನೀರು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಮೊನ್ನೆಯಷ್ಟೇ ಕೆಆರ್ಎಸ್ಗೆ ಬಾಗಿನ ಸಮರ್ಪಣೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು 93 ವರ್ಷಗಳ ನಂತರ ಜೂನ್ ತಿಂಗಳಲ್ಲಿ ಕೆಆರ್ಎಸ್ಗೆ ಪ್ರಥಮ ಬಾರಿಗೆ ಸಂಪೂರ್ಣ ನೀರು ಬಂದಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಹೀಗಾಗಿ ಈ ಕೂಡಲೇ ಎಲ್ಲ ಕಡೆ ಬಿತ್ತನೆ ಪ್ರಾರಂಭಿಸಿ ಅಧಿಕಾರಿಗಳಿಗೆ ನೀರು ಬಿಡುಗಡೆ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳು ನಾಲೆಗಳಿಗೆ ನೀರು ಹರಿಸಿಲ್ಲ. ಇದರಿಂದಾಗಿ ನೀರಿಲ್ಲದೆ ಒಣಗುತ್ತಿರುವ ಕಬ್ಬಿಗೆ ಮೊದಲು ನೀರು ಬಿಡಿ, ಇಲ್ಲವಾದರೆ ನಾಳೆ ಬೆಳಿಗ್ಗೆ 11ಕ್ಕೆ ಕಚೇರಿ ಬಳಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಕಾವೇರಿ ನೀರಾವರಿ ನಿಗಮದ ಕೆಆರ್ಎಸ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಜಯಂತ್ ಜತೆಗೆ ಪ್ರತಿಭಟನಾಕಾರರು ಮೊಬೈಲ್ ಮೂಲಕ ಚರ್ಚೆ ನಡೆಸಿದರು. ನೀರು ಬಿಡುಗಡೆ ಮಾಡುವುದಾಗಿ ಅಧಿಕಾರಿಗಳು ನೀಡಿದ ಭರವಸೆ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್, ರೈತರಾದ ನೆಲಮನೆ ಚಂದು, ಕೆನ್ನಾಳು ದಿನೇಶ್, ಶ್ರೀಕಂಠ, ಸತೀಶ್, ನಿರಂಜನ್, ಭಾಸ್ಕರ್, ಮಲ್ಲೇಶ್, ಎಚ್.ಕೆ. ದೊರೆಸ್ವಾಮಿ ಇತರರು ಭಾಗವಹಿಸಿದ್ದರು. ನೀವು ಮಾತಾಡ್ಕೊಡಿ ಸರ್, ತಾಳೆ ಜನ ನೀವು ಈಗ ಹೇಳ್ಬಿಟ್ರಿ ಸರ್, ನಮ್ಗೆ ಈಸಿ ಸಾರ್ ನೋಡಿ ಆ ಮಾತು ಹೇಳಂಗೆ ನೋಡಿ ಎಷ್ಟು ದಿನ ಟೈಮ್ ಐತೆ ಸರ್, ಸ್ಟ್ರೈಕ್ ಮಾಡಿದಾಗಲೇ ಮಾಡ್ಬೇಕಾಯ್ತಾ ಎಲ್ಲ ಮಾಡ್ಬೇಕಾಯ್ತಲ್ಲ ಅವ್ರ ಮೊದಲೇ ಮಾಡ್ಕೋಬೇಕು ಸರ್. ನಮಸ್ಕಾರ ಸರ್. ಎಲ್ಲ ಬಂದು ವಾಪಸ್ ಎಲ್ಲ ಕೇಳ ಪೊಲೀಸ್ನವ್ರು ಹೆಂಗಿರ್ಬೋದು ಹಂಗೆ ಸರ್. ನಮಸ್ಕಾರ ಸರ್. ಈಗ ಎಲ್ಲ ರೈತರೆಲ್ಲ ಮುತ್ತಿಗೆ ಹಾಕೋರ ಸರ್, ಇಂಡೋರ್ ಮಾತಾಡ್ತಾ ಇದಾರೆ. ಈಗ ನಿಮ್ದು ಏನಿಲ್ಲ, ಈಗ ಒಂದು ನಿಲುವು ಬಂದವ್ರೆ, ನೀವು ಸಾಹೇಬ್ರು ಡೈರೆಕ್ಷನ್ ಕೊಟ್ರೆ ಒಂದು CDSಗೆ ಇವತ್ತಿಂದಲೇ ನೀರು ಬಿಡೋಂಥದ್ದು, ಏನೋ ಸ್ಟಾಪ್ ಮಾಡಿದ್ರಂತೆ ಪರ್ಸಮಳಿತರ ಕೆಲಸ ಅಂತ ಬಿಡೋಂಥದ್ದು. ಇನ್ನೊಂದು VCಗೆ 1000 ಕ್ಯೂಸೆಸ್ ಅವತ್ತು ಬಿಟ್ಟಿದ್ರಲ್ಲ ಹಂಗೆ ಬಿಡಿ, ಬೇಗ ನೀರು ಎತ್ತೋದಕ್ಕೆ ಅವಕಾಶ ಮಾಡಿ ಅಂತ. ಇಷ್ಟಾದ್ರೆ ಇಲ್ಲಿಗೆ ಹೋರಾಟ ಇಲ್ಲಿ ಕ್ಲೋಸ್ ಅಲ್ಲಿಗೆ, ಇನ್ನು ಬೇಗ ಬೇಗ ಕೆಲಸ ಮಾಡಿಸಿ. ಸರಿ ಹೌದು ಸರ್. ಸರಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಒಂದ್ಸಲ ನೀರು ಫುಲ್ ಹೊಂದಿಕೊಂಡೋಗಿ ನಮಗೂ ಬೇಡ ಭತ್ತ ಅಂತ ಯೋಚನೆ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ನಾವು ಏನು ಮತ್ತೆ ಬಂದೋದಿದೆ ಸ್ಟಾಪ್ ಮಾಡಿಸಿ ವೆಲ್ಡ್ ಮಾಡಿಸಿ ನೀರ್ ಬಿಡ್ತಿದ್ರು. ಈಗ ಪುನಃ ಓಪನ್ ಮಾಡ್ಕೊಂಡ್ರೆ ಫುಲ್ಲು ಒಂದ್ಸಲ ಬಿಟ್ರೆ ಮುಂದ್ಕೊಂಡಿದ್ರೆ 8 ಬಿಟ್ಟಿದ್ದು ಅವಾಗ. ಆಮೇಲೆ 7 ಅಡಿ 8 ಇಂಚ್ ಬಿಟ್ಟಿದ್ದ ನೀರು 6 ಅಡಿ ಮಾಡೋದು. 6 ಅಡಿ ಬಿಟ್ಟರು ಸಹ ಅದು ಸುತ್ತಕಟ್ಟೆ ಎಲ್ಲ ನೀರೋಗಿತ್ತು. ಸರಿ, ಸಮಸ್ಯೆ ಇದೆ. ಸ್ವಲ್ಪ ನೀರು ಬಿಟ್ರೆ ಏನ್ ಕೆಲಸ ಮಾಡ್ತಾ ಅಲ್ಲಿ ಹೊರಟೋಗುತ್ತೆ. ಅಲ್ಲಿ ನಿನ್ನೆ ಫೌಂಡೇಶನ್ ಹಾಕಿದಾರಂತೆ. ಈಗ
ಇಲ್ಲೇ ಬನ್ನಿ, ಇಲ್ಲೇ ಪಾಂಡಪುರದ ಮೇಲೆ ಬಂದ್ಬಿಡಿ ಸರ್, ಚೆನ್ನಾಗಿರ್ತದ ನೀವು ಬಂದ್ರೆ. ಅಲ್ಲ ನೀವು ಇಲ್ಲ ಇಲ್ಲ, ನೀವು ಬಂದ್ರೆ ಉಪಯೋಗ ನಾವು ಮಾಡ್ಕೊತೀವಿ. ಚೆನ್ನಾಗಿರ್ತದೆ ಬಂದ್ರೆ. ಸರ್ ಈಗ ಒಂದ್ ಕೆಲಸ ಮಾಡಿ ಸರ್, ಈಗ ನಾನು ಹೇಳೋದು 40 ದಿನ ಮೇಲೆ ಆಯ್ತು ಸರ್ ಈಗ ನೀರು ನಿಲ್ಲಿಸಿ. ಮೊದಲನೇ ಸರಿ ಈ ಕೊನೆಯಲ್ಲಿ ನೀರು ನಿಲ್ಲಿಸಿದಾಗ ಈಗ 1,000 850 ಕ್ಯೂಸೆಸ್ ಇರ್ತದಾಗ ನೀವು 10 ದಿನದಿಂದ ಏನೋ ಇರ್ತದ್ರಿ. ಇಲ್ಲಿವರೆಗೂ ಕೆಲಸ ಮಾಡ್ಬೇಕಾಯ್ತು ಸರ್. ಹೇಳ್ತೀನಿ, ಯಾರು ಕೇಳಿ ಕಬ್ಬು ದುಡ್ಡು ಬರ್ತದೆ ಅಂತ ಎಲ್ಲಾ ಸಾಲಗಾರರು ಕಬ್ಬು ತೋರಿಸ್ಕೊಂಡು ದೇವರನ್ನೇ ಸರ್ ಭಾರಿ ಇವತ್ತು ಆತ್ಮಹತ್ಯೆ ಇನ್ನೂ ಜಾಸ್ತಿ ಆಯ್ತು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯ್ತು. ದಯವಿಟ್ಟು ಈಗ ಒಂದ್ ಕೆಲಸ ಮಾಡಿ, 1,000 ಕ್ಯೂಸೆಸ್ ನೀರು ಬಿಡೋದಕ್ಕೆ ಅವಕಾಶ ಮಾಡಿ. CDS ಅದೇನೋ ಆಲ್ಟರ್ನೇಟ್ ಮಾಡ್ತೀನಿ, ಇವತ್ತಿಂದಲೇ ಬಿಡಿ, ಕ್ಲೋಸ್ ಮಾಡಿ ಸರ್. ಈಗ ಇನ್ನೇನು ಬೇಡ, ಈಗ ಇಷ್ಟಕ್ಕೆ ನೀವು ಹೇಳ್ಬಿಡಿ, ಡೈರೆಕ್ಷನ್ ಕೊಡಿ, ನಾವು ಹೊರಡ್ತೀವಿ. ಯಾವ ಧರಣಿ ಸತ್ಯಾಗ್ರಹ ಆಗ್ಲೂ ರಾತ್ರಿ ಧರಣಿನೂ ಬೇಡ, ಊಟ ಅಡುಗೆ ಮಾಡೋದು ಬೇಡ, ನೀವು ಬರೋದು ಬೇಡ, ಏನು ಬೇಡ, ಮಾಡಿಸಿ ಮುಗಿದು ನಿಮ್ಮ ಪೀರಿಯಡಲ್ಲಿ. ಈಗ ನೋಡಿ, ಒಳ್ಳೆಗಳಿಗೆ ನೀರು ತುಂಬ. ಒಂದು ಮಾತು ಹೇಳ್ತೀನಿ ಸರ್, CM ಬರ್ತಾರೆ ನೀರು ಬಿಡು, CM ಪೂಜೆ ಆಗೋಗ್ಲಿ, ಬಾಗಿನ ಅರ್ಪಿಸ್ತೀವಿ ಅಂತ ರೈತರು ಸುಮ್ಮನೆ ಬರ್ತು ಸರ್. ನಾಳೆ ಬೆಳಿಗ್ಗೆ ಕರೆ ಕೊಡ್ತೀವಿ ನೋಡಿ, ಇಡೀ ಜನ ಎಲ್ಲ ಬಂದು ಮಾಡ್ಕೊಂಡು ನಮ್ಮ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಸರ್. ಆ ಥರ ಅದು ವಾತಾವರಣ. ಯಾಕೆಂದ್ರೆ CM ಬರ್ತಾರೆ ಅಲ್ವಾ, CM ಬರ್ತಾರೆ ಅಂತ ಎಲ್ಲ ಸುಮ್ಮನವ್ರೆ. CM ಬಂದು ಹೋದ್ರು, ನೀರು ಬರ್ತಾರೆ ಅನ್ನೋ ಕಾರಣಕ್ಕೆ ಈ ನೆನ್ನೆಯಿಂದ ರೊಚ್ಚಿಗೆದ್ದಿರೋದಿಲ್ಲ. ಸ್ವಲ್ಪ ಭಾರತ್ ಮಾತಾ ಕಿ ಅಲ್ಲ ಸರ್, ಅದೇ ಅದು ನೋಡ್ಬಿಟ್ಟು ಹೇಳಿ ಅಂತ ಸರ್. ಫಸ್ಟ್ ಸ್ಪಾಟ್ ಹೋಗ್ಬಿಟ್ಟು ಓ ಭಾರತ್ ಮಾತಾ ಕಿ ಬೇಕೇ ಬೇಕು, ನ್ಯಾಯ ಬೇಕು. ನಾನು ಹೊರಡ್ತೀನಿ ಸರ್. ಈಗ ಪ್ರೆಸೆಂಟ್ ಒಂದು 500 ಕ್ಯೂಸೆಸ್ ನೀರು ಬಿಡ್ಸಕ್ಕೆ ಏನಿವತ್ತೊಂದು ದಿನ, ಮೊನ್ನೆ ಇಡೀ ಇತಿಹಾಸದಲ್ಲಿ 93 ವರ್ಷದಲ್ಲೂ ನೀರು ತುಂಬದೇ ಇರ್ತಕ್ಕಂಥದ್ದು ಈ ತಿಂಗಳು ತುಂಬಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಆಶಾದಾಯಕವಾಗಿದ್ರು. ರೈತರು ನೀರು ಬಿಡ್ತಾರೆ ನಮ್ಮ ಭಾಗಕ್ಕೆ, ನೀರು ಬರುತ್ತೆ ಅಂತೇಳಿ ಯಾರು ಸಹ ಎಲ್ಲ ಸಮಾಧಾನವಾಗಿದ್ರು. ಇವತ್ತಿನ ದಿನ ನೋಡಿದ್ರೆ ನೀರು ಬಿಡದೇ ಇರ್ತಕ್ಕಂಥ ವಾತಾವರಣ ನೋಡಿ ಇವತ್ತಿನ ದಿನ ರೈತರು ಎಲ್ಲ ಇವತ್ತಿನ ದಿನ VC ಆಫೀಸಿಗೆ ಬಂದು ಇವತ್ತಿನ ದಿನ ಮುತ್ತಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಸೇರಿ ಚರ್ಚೆ ಮಾಡುವಂಥ ಒಂದು ವಿಚಾರ ಏನು, CDS ನಾಲೆಗೆ ತಾತ್ಕಾಲಿಕವಾಗಿ ನೀರನ್ನು ನಿಲ್ಲಿಸಿದ್ರು ಅದನ್ನು ತತ್ಕ್ಷಣದಲ್ಲಿ ಈಗಲೇ ಬಿಡಬೇಕು. ಮತ್ತೆ ನಮ್ಮ VC ನಾಲೆಗೆ ಏನೇನೋ ಕಾರಣಗಳು ಹೇಳ್ತಾ ಇದ್ದಾರೆ, ಕೆಲಸ ಮತ್ತೊಂದು ಅಂತ ಅದ್ಯಾವುದೂ ನಾವು ಕೇಳೋದಕ್ಕೆ ರೆಡಿ ಇಲ್ಲ. ಇವತ್ತು ರೈತರ ಒಂದು ಬೆಳೆ ಒಣಗ್ತಾ ಇದೆ. ಇವತ್ತು ನೀರು ತುಂಬಿದ್ರು ಸಹ ಇವತ್ತು ನೀರು ಇಲ್ಲದಿರೋಂಥ ಸಂದರ್ಭದಲ್ಲಿ ನಾವು ಇವತ್ತಿಂದಲೇ 1,000 ಕ್ಯೂಸೆಸ್ನ ನೀರು ಬಿಡಬೇಕು. ತಕ್ಷಣದಲ್ಲಿ ಆ ಕೆಲಸ ಎಲ್ಲ ಬೇಗ ಮುಗಿಸಿ ನೀರನ್ನ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಇಲ್ಲ ಅಂತಂದ್ರೆ 11 ಗಂಟೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ VC ಆಫೀಸ್ ಈ ಕಚೇರಿ ಮುಂದೆ ಎಲ್ಲ ರೈತರನ್ನ ಕರ್ಕೊಂಡ್ಬಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿನ್ನೆ CM ಅವರು ಬಾಗಿನ ಅರ್ಪಿಸಿದ್ದಾರೆ. ಅವರೇ ಹೇಳಿದ್ದಾರೆ ನಾಳೆಯಿಂದ ಎಲ್ಲ ಚಾನಲ್ಗಳಿಗೂ ನೀರು ಎತ್ತಿ ಅಂದ್ಬಿಟ್ಟು. ಆದ್ರೂ VC ನಾಲೆಗೆ ನೀರು ಬಿಟ್ಟಿಲ್ಲ ಅವರು. ಅಧಿಕಾರಿಗಳು ಏನು ಹೇಳ್ತಾರೆ ನಿಮಗೆ? CM ಅವರು ಒತ್ತಿ ಹೇಳಿದ್ರು 93 ವರ್ಷದಲ್ಲಿ ಯಾವತ್ತೂ ನೀರು ಬಂದಿಲ್ಲ, ಇದನ್ನ ರೆಕಾರ್ಡ್ ಮಾಡಿ ಶಿಲೆಯಲ್ಲಿ ಬರ್ಸಿ ಅಂತ ಹೇಳಿದ್ರು. ಅದೇ ತರ ಅವರು ಯಾವತ್ತೂ ನೀರು ಬಂದಿಲ್ಲ, ಇವತ್ತು ಇತಿಹಾಸದಲ್ಲಿ ನೀರು ಬಂದಿದೆ, ರೈತರದ್ದು ಬೆಳೆ ಒಣಗ್ತೈತೆ, ನೀರು ಬಿಡಿ ಅಂತ ಹೇಳ್ಬೇಕಾಯ್ತು. ಯಾವ ಮಟ್ಟದ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಅಧಿಕಾರಿಗಳು ಅವರು ಹೇಳಿಕೆಗೂ ಅಧಿಕಾರಿಗಳ ನಡವಳಿಕೆಗೂ ವ್ಯತ್ಯಾಸ ಕಾಣ್ತಾ ಇದೆ. ಈ ವ್ಯತ್ಯಾಸದ ವಿಚಾರಕ್ಕೇನೆ ನಾಳೆ ಉಗ್ರ ಪ್ರತಿಭಟನೆ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ರಾಜ್ಯದ ಮಟ್ಟಕ್ಕೆ ಮುಟ್ಟೋವರೆಗೂ ಸಹ ಹೋರಾಟ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಪಾತ್ರೆ ಮತ್ತೊಂದು ಎಲ್ಲ ತಗೊಂಡು ಇಲ್ಲೇ ಅಡುಗೆ ಮಾಡೋದ್ರ ಮುಖ್ಯನ ಹಗಲು ರಾತ್ರಿ ಧರಣಿ ಮಾಡ್ತೀವಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕಡೆ ಸುಂಕಾತಣ್ಣೂರು ಮತ್ತು ಕುರಟ್ಟಿ ಭಾಗದಲ್ಲಿ ಉಪ ನಾಲೆಗಳದ್ದು ಕಾಮಗಾರಿ ನಡೀತಾ ಇದೆ. ಏನು ಇವತ್ತು ನಾಲೆಯನ್ನು ಅಲ್ಲಿ ಕಾಮಗಾರಿ ನಡೀತಾ ಇರೋದು ವಿಚಾರ ಹೇಳ್ತಾರೋ, 40 ದಿನ ಆಗಿದೆ ನೀರು ನಿಲ್ಲಿಸಿ. ಈಗ 10 ದಿನದ ಸ್ಟ್ರೈಕ್ ಮಾಡಿದಾಗ 1,000 ಕ್ಯೂಸೆಸ್ ನೀರು ಬಿಟ್ರು. ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಕಾಮಗಾರಿ ಮಾಡಲಿಲ್ಲ? ಇವತ್ತು ಅದೊಂದು ನೆಪ ಒಂದು ಹೇಳ್ತಾವ್ರೆ. ಇವತ್ತು ಯಾವ ಥರ ಆಗೈತೆ ಅಂದರೆ ರೈತನಿಗೆ ಸುಮ್ಮನೆ ಏನೋ ತುಂಬ್ತು ಬಾಗಿನ ಅರ್ಪಿಸಿದ್ರು ಅನ್ನೋದು ಬಿಟ್ರೆ ರೈತರಿಗೆ ಆಗ್ತಕ್ಕಂಥದ್ದು ಏನು? ಅದರಿಂದ ನಾಳೆ ಇದಕ್ಕೆ ಈ ವಿಚಾರಕ್ಕೆ ಅವರು ಬದ್ಧ ಆಗಿಲ್ಲ ಅಂತಂದ್ರೆ ನಾಳೆ ಪ್ರತಿಭಟನೆ ಮಾಡ್ತಾರೆ.